ನನ್ನ ಭಾವನಾ ರಾಮಣ್ಣ. ನನ್ನದೇ ನಮಸ್ಕಾರ ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ತಾಯ್ತನದ ಖುಷಿಯನ್ನು ಅನುಭವಿಸಬೇಕು ಅಂತ ಕನ್ನಡದ ಖ್ಯಾತ ನಟಿ ಭಾವನಾ ರಾಮಣ್ಣ ಅವರು IVF ಮೂಲಕ ಗರ್ಭವನ್ನು ಧರಿಸಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಅದೇ ರೀತಿಯಲ್ಲಿ ನಟಿ ಭಾವನಾ ರಾಮಣ್ಣ ಅವರು IVF ಮೂಲಕ ಅವಳಿ ಮಕ್ಕಳಿಗೆ ಗರ್ಭವನ್ನು ಧರಿಸಿದ್ದರು. ಆದರೆ ಅವಳಿ ಮಕ್ಕಳಲ್ಲಿ ಒಂದು ಮಗು ತೀರಿಕೊಂಡಿದ್ದು, ಒಂದು ಮಗುವಿಗೆ ಮಾತ್ರ ನಟಿ ಭಾವನಾ ರಾಮಣ್ಣ ಅವರು ಜನ್ಮವನ್ನು ಕೊಟ್ಟಿದ್ದಾರೆ. ಒಂದು ಮಗುವನ್ನ ಕಳೆದುಕೊಂಡಿರುವ ನೋವಿನಲ್ಲಿರುವ ನಟಿ ಭಾವನಾ ರಾಮಣ್ಣ ಅವರು ಈಗ ಕೆಲವು ಕರಾಳ ಸತ್ಯಗಳನ್ನು ಮಾಧ್ಯಮದ ಮುಂದೆ ಬಿಚ್ಚಿಟ್ಟಿದ್ದಾರೆ. ಸೀಮಂತದ ಬಳಿಕ ಏನಾಯಿತು, ಆಸ್ಪತ್ರೆಯಲ್ಲಿ ಏನಾಯಿತು, ಮಗುವನ್ನ ಕಳೆದುಕೊಂಡ ಎಲ್ಲ ಕರಾಳ ಸತ್ಯವನ್ನ ಈಗ ಮಾಧ್ಯಮದ ಮುಂದೆ ಸ್ವತಃ ಭಾವನಾ ರಾಮಣ್ಣ ಅವರೇ ಹೇಳಿಕೊಂಡಿದ್ದಾರೆ. ಸ್ನೇಹಿತರೆ, ಭಾವನಾ ರಾಮಣ್ಣ ಅವರೇ ಹೇಳಿಕೊಂಡಿರುವ ಪ್ರಕಾರ ಅವರ ಪ್ರೆಗ್ನೆನ್ಸಿ ಜರ್ನಿ ಬಹಳ ಚೆನ್ನಾಗಿತ್ತು. ಆದರೆ ಅವರಿಗೆ ಸೀಮಂತ ಮುಗಿದ ಮೇಲೆ ಅವರ ಕೈಯಲ್ಲಿ ಕುಳಿತುಕೊಳ್ಳಲು ಕೂಡ ಸಾಧ್ಯವಾಗಲಿಲ್ಲವಂತೆ. ಸೀಮಂತ ಮುಗಿದ ಕೆಲವೇ ಸಮಯದಲ್ಲಿ ನಟಿ ಭಾವನಾ ರಾಮಣ್ಣ ಅವರಿಗೆ ರಕ್ತಸ್ರಾವ ಶುರುವಾಗಿತ್ತಂತೆ. ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆ ಸ್ವಲ್ಪ ದೂರವಿದ್ದ ಕಾರಣ ನಟಿ ಭಾವನಾ ರಾಮಣ್ಣ ಅವರು ವೈದ್ಯರ ಸಲಹೆಯ ಮೇರೆಗೆ ಇನ್ನೊಂದು ಆಸ್ಪತ್ರೆಗೆ ದಾಖಲಾದರಂತೆ. ವೈದ್ಯರು ಭಾವನಾ ರಾಮಣ್ಣ ಅವರನ್ನು ನೋಡಿದ ತಕ್ಷಣ ನೀವು ಟೈಮ್ ಬಾಂಬ್ ಮೇಲೆ ಕುಳಿತಿದ್ದೀರಾ ಅಂತ ಭಾವನಾ ರಾಮಣ್ಣ ಅವರಿಗೆ ಆಘಾತಕಾರಿ ಸುದ್ದಿಯನ್ನು ಕೊಡುತ್ತಾರೆ. ಅದೇ ರೀತಿಯಲ್ಲಿ ವೈದ್ಯರು ಮುಂದಿನ ಕೆಲವು ಗಂಟೆಗಳು ತುಂಬಾ ಕ್ರಿಟಿಕಲ್ ಆಗಿದೆ ಅಂತ ಭಾವನಾ ರಾಮಣ್ಣ ಅವರಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವೈದ್ಯರು ಕೆಲವು ಟೆಸ್ಟ್ಗಳನ್ನು ಮಾಡಿದ ನಂತರ ಮಗುವಿಗೆ ರಕ್ತ ಪೂರೈಸುವ ನಾಳ ರಿವರ್ಸ್ ಆಗಿ ಹರಿಯುತ್ತಿದೆ ಅನ್ನುವುದು ವೈದ್ಯರಿಗೆ ದೃಢವಾಗುತ್ತೆ. ಅಷ್ಟೇ ಮಾತ್ರವಲ್ಲದೆ ಒಂದು ಮಗುವಿನ ಹೃದಯ ಬಡಿತ ಅದಾಗಲೇ 50% ಕುಸಿತವಾಗಿತ್ತು. ಇನ್ನೊಂದು ಮಗು ಆರೋಗ್ಯವಾಗಿದ್ದರೂ ಕೂಡ ಮಗುವಿನ ತೂಕ ಅಂಡರ್ ವೇಟ್ ಆಗಿದೆ ಅಂತ ಭಾವನಾ ರಾಮಣ್ಣ ಅವರಿಗೆ ವೈದ್ಯರು ದೃಢಪಡಿಸುತ್ತಾರೆ. ಅನಿವಾರ್ಯ ಕಾರಣಗಳಿಂದ ದಿಢೀರಾಗಿ ಆಪರೇಷನ್ ಮಾಡಬೇಕಾಯಿತು. ಆ ಸಮಯದಲ್ಲಿ ಒಂದು ಮಗುವಿನ ಹೃದಯ ಬಡಿತ 0 ಗಮನಿಸಿದ ಭಾವನಾ ರಾಮಣ್ಣ ಅವರು ಇನ್ನಷ್ಟು ಆಘಾತಕ್ಕೆ ಒಳಗಾದರಂತೆ. ಕೆಲವೇ ಸಮಯದಲ್ಲಿ ಒಂದು ಮಗುವನ್ನು ಉಳಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಅಂತ ವೈದ್ಯರು ಹೇಳಿಬಿಟ್ಟರು. ನನ್ನ ಬಳಿ ಹೆಚ್ಚಿನ ಸಮಯವಿಲ್ಲದ ಕಾರಣ ನಾನು 32 ವಾರಕ್ಕೆ ಆಪರೇಷನ್ ಮಾಡಿಸಿಕೊಳ್ಳಬೇಕಾಯಿತು ಅಂತ ಭಾವನಾ ರಾಮಣ್ಣ ಅವರೇ ಮಾಧ್ಯಮದ ಮುಂದೆ ಕಣ್ಣೀರು ಇಟ್ಟಿದ್ದಾರೆ. ಹೆಣ್ಣು ಮಗು ಆಗಿದ್ದಕ್ಕೆ ನನಗೆ ತುಂಬಾನೇ ಖುಷಿ ಇದೆ, ಆದರೆ ಇನ್ನೊಂದು ಮಗು ನನ್ನ ಮಡಲಿಗೆ ಬರಲಿಲ್ಲ ಅನ್ನುವ ನೋವು ನನ್ನನ್ನು ಸದಾ ಕಾಡುತ್ತೆ ಅಂತ ಮಾಧ್ಯಮದ ಮುಂದೆಯೇ ಭಾವನಾ ರಾಮಣ್ಣ ಅವರು ಕಣ್ಣೀರು ಹಾಕಿದ್ದಾರೆ. ಒಂದು ಮಗು ಹುಟ್ಟಿದ್ದಕ್ಕೆ ಖುಷಿ ಪಡುವುದೋ ಅಥವಾ ಇನ್ನೊಂದು ಮಗುವನ್ನು ಕಳೆದುಕೊಂಡಿದ್ದಕ್ಕೆ ಬೇಸರ ಪಡುವುದೋ ಅಂತ ನನಗೆ ಗೊತ್ತಾಗುತ್ತಿಲ್ಲ. ನನ್ನ ಮಗು ಆಗಸ್ಟ್ 20ರಂದು ಜನಿಸಿದ ಕಾರಣ ಮಗುವಿಗೆ ರುಕ್ಮಿಣಿ ಅನ್ನುವ ಹೆಸರನ್ನು ಇಟ್ಟಿದ್ದೇನೆ ಅಂತ ಭಾವನಾ ರಾಮಣ್ಣ ಅವರು ಮಾಧ್ಯಮದ ಮುಂದೆ ಹೇಳಿಕೊಂಡಿದ್ದಾರೆ. ಈ ಮೂಲಕ ಅಂದು ನಡೆದ ಕರಾಳ ಸತ್ಯವನ್ನ ಮಾಧ್ಯಮದ ಮುಂದೆ ಭಾವನಾ ರಾಮಣ್ಣ ಅವರು ಬಿಚ್ಚಿಟ್ಟಿದ್ದಾರೆ. ಸ್ನೇಹಿತರೆ, ನಟಿ ಭಾವನಾ ರಾಮಣ್ಣ ಅವರಿಗೆ ಎದುರಾದ ಈ ಸಂಕಷ್ಟದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.